ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಾನು ಕಾನೂನು ಪಂಡಿತನಲ್ಲ ಅನ್ನುವಂತ ಹೇಳಿಕೆಯನ್ನ ದೇವೇಗೌಡರು ಕೊಟ್ಟಿದ್ದಾರೆ. ಹಾಗೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತನಾಡಿದ್ದಾರೆ. ಸುಪ್ರೀಂ ಆದೇಶದ ವಿಚಾರಕ್ಕೂ ದೇವೇಗೌಡರು ಸಾಕಷ್ಟು ಮಾಹಿತಿಯನ್ನ ಮಾತನಾಡಿದ್ದಾರೆ. ನಮ್ಮ ಹೆಡ್ಸ್ ಆಫ್ ದಿ ಕರ್ನಾಟಕ ಯೂನಿಯನ್ ಹೆಡ್ಸ್ ಆಫ್ ದಿ ಇವರು ಮೀಟ್ ಮಾಡೋಕ್ಕೆ ತಯಾರಾಗಿದ್ದಾರೆ. ಇದನ್ನು ಇಂಪಾಸ್ ಏನಿದೆ ಇದನ್ನು ಓವರ್ಕಮ್ ಮಾಡೋಕ್ಕೆ ಅಂತ ಹೇಳ್ಕೊಂಡಿದ್ದಾರೆ. ಸಂತೋಷ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಮಂತ್ರಿಗಳು ಭಾಗವಹಿಸಿದ್ದಾರೆ. ನಾಳೆ ಫಿಕ್ಸ್ ಮಾಡಿಸಿದ್ವಿ, ಅಲ್ಲಿವರೆಗೂ ಮಾಡೋದು ಬೇಡ ಅಂತ ಹೇಳಿದರು ಅಂತ ಕೇಳಿದೆ. ನಾನಂತೂ ಹೇಳ್ತೇನೆ, ನಮಗೆ ಕುಡಿಯೋ ನೀರು ಪ್ರಾಮುಖ್ಯ. ಅಲ್ಲಿ ಬೆಳೆ ಒಣಗುತ್ತೋ ಇಲ್ವೋ ಅನ್ನೋದನ್ನು ಬರೀ ತಮಿಳ್ನಾಡು ಹೇಳೋದ್ರ ಮೇಲೆ ನೀವು ಡಿಪೆಂಡ್ ಆಗೋದಾದರೆ 3 ದಿನಕ್ಕೆ ಬೆಳೆ ಒಣಗುತ್ತೆ ಅಂತ ನಾನಂತೂ ನನ್ನ 55 ವರ್ಷದ ರಾಜಕೀಯ ಜೀವನದಲ್ಲಿ ಅದಕ್ಕೆ ಸಮ್ಮತಿ ಕೊಡಲಾರೆ. ನಾನು ಇಂಪಾಸಿಬಲ್. ಮೈ ಸ್ಟ್ಯಾಂಡ್ ವಾಟ್ ವಾಸ್ ದೇರ್ ಅರ್ಲಿಯರ್ holds good even today, tomorrow, day after tomorrow. ಇದಲ್ಲೇನು ಹಿಂದೆ ಮುಂದೆ ಇಲ್ಲ. ಹೇಳಲಿಲ್ಲ ನಾನು. ಸ್ಟ್ಯಾಂಡಿಂಗ್ ಕ್ರಾಪ್ ಎಷ್ಟಿದೆ ನಮ್ಮದು? KRS 1.5 ಲಕ್ಷ ಎಕರೆ ಇದೆ ನಾಟಿ ಮಾಡಿರೋದು. ನೀರಿಲ್ಲ ಇವತ್ತು. ಕಬ್ಬಿನ ಒಳಗೆ ನೀರಲ್ಲಿ 1 ಲ್ಯಾಕ್ ಎಕರೆ ಇದೆ. ಅದು ಡ್ರೈ ಕಮೆಟು, ಇಂಥವು ಕಡಲೆ ಹುಳಿ ಅದು ಇದು ಚೆಲ್ಕೊಂಡವೆ ನಮ್ಮ ರೈತರು. ಹಾರಂಗಿ ಒಳಗೆ ಸುಮಾರು 90,000 ಎಕರೆ ಮೇಲಿದೆ. ಹೇಮಾವತಿಯಲ್ಲಿ 1 ಎಕರೆ ಕೂಡ ಬಿತ್ತನೆ ಮಾಡಿಲ್ಲ. 6.5 ಲಕ್ಷ ಎಕರೆಯಲ್ಲಿ ಈಗ ಹಾಲಿ 50 TMC ಮೇಲೆ ಮೇಕೆದಾಟಲ್ಲಿ ನೀರಲ್ಲ. ಇದರೊಳಗೆ ನಮ್ಮ ಇದರಲ್ಲಿ ನೀರಿದೆ, ಮೆಟ್ಟೂರಲ್ಲಿ 3 ದಿನ ಒಣಗೋಗುತ್ತಾ? ಈ ಜಗತ್ತಲ್ಲಿ ಯಾರಾದರೂ ಹೇಳಲಿ. ಕಳಿಸಿ, ಅಲ್ಲಿ ಏನಿದೆ, ಇಲ್ಲಿ ಸ್ಥಿತಿ ಏನು? ಬಿಟ್ಟ ಮೇಲೆ ಕುಡಿಯೋ ನೀರು ಇನ್ನು ಹರಿದು ಬಂದ್ಬಿಡುತ್ತೆ. ಮೇಲೆ ಮೇವರೆಗೂ ಬೇಕು ನಮಗೆ, ಶೇಖರಣೆ ಮಾಡಬೇಕು. ನಾವು ಇನ್ನು ಎಲ್ಲರೂ ಉಂಟು. ಇನ್ಫ್ಲೋ ಬಂತಂತೆ 3,000 2,000. ಯಾರಿಗೆ ಹೇಳ್ತಾರೆ ಇದನ್ನ? ಇಲ್ಲಿ KRS 1.5 ಲಕ್ಷ ಎಕರೆಗೆ ಭತ್ತ ಇದೆ, ಅಲ್ಲಿ 1 ಲಕ್ಷದ ಮೇಲಿದೆ ಕಬಿನಿ ಹತ್ರ. ಓಕೆ, ಇದು ದೇವೇಗೌಡರು ಮಾತನಾಡ್ತಾ ಇರುವಂಥದ್ದು. ನಮ್ಮಲ್ಲಿರುವಂತಹ ನೀರು ಕುಡಿಯೋದಕ್ಕೆ ಮಾತ್ರ ಇದೆ. ನಾವು 4 ಜಲಾಶಯಗಳೇನಿದೆ ಅಲ್ಲಿ ಯಾವುದು ಕೂಡ ಅಂದ್ರೆ ಬೆಳೆಗೆ ನಾವು ಈಗ ಉಪಯೋಗಿಸಿಲ್ಲ. ಆ ನೀರನ್ನ ಕೇವಲ ಕುಡಿಯೋದಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ. ಇದನ್ನು ಕೂಡ ಸ್ವಲ್ಪ ಬಿಡಿ ಅಂತಂದ್ರೆ ಎಲ್ಲಿ ಬಿಡೋದು ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿರುವಂಥದ್ದು. ಪ್ರಶ್ನೆಗಳನ್ನ ಮಾಡ್ತಾ ಇದೆ ದೇವೇಗೌಡರು. ಅವರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನ್ಯಾಯಾಲಯ ತನ್ನ ಹಠಕ್ಕೆ ಬಿದ್ದಂಗೆ ಕಾಣಿಸ್ತು. ಕರ್ನಾಟಕದ ವಾದವನ್ನ ಹೆಚ್ಚು ಕಡಿಮೆ ಕೇಳಲಿಲ್ಲ. ಒಂದು ಸಣ್ಣ ರಿಲೀಫ್ ಅನ್ನ ಕೊಡ್ತು, ಅದು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ರೀತಿಯಲ್ಲಿ. ನೋಡೋಣ ಏನಾಗಿದೆ ಅಂತ. ಮತ್ತೆ ಅನ್ಯಾಯವಂತೂ ಆಯಿತು. ತಮಿಳುನಾಡಿಗೆ 3 ದಿನದಲ್ಲಿ 18,000 ಕ್ಯೂಸೆಕ್ ನೀರನ್ನ. ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮತ್ತೆ ಆರಂಭವಾಗಿದೆ. ಮತ್ತೆ ನೀರು ಬಿಡುವಂತೆ ಕೋರ್ಟ್ ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.